ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ N16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಈಗಿನ ಒಂದು ನ್ಯೂಸ್ ಟೈಮ್ ನ ವಿಶೇಷ ನ್ಯೂಸ್ ಏನಂತ ನೋಡ್ಕೊಂಡು ಬರೋಣ ಬನ್ನಿ. ಸಚಿವ ಸಂಪುಟದ ವಿಸ್ತರಣೆ, ಸಿಎಂ ಸಿದ್ದು ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಎಂಟ್ರಿ, ರಣರಂಗದಲ್ಲಿ ಯಾರದ್ದು ಮೇಲುಗೈ, ಸಚಿವರಾಗದಿದ್ದರೆ ಏನು ಮಾಡುತ್ತಾರೆ ಸವದಿ, ಸವದಿಗೆ ದೊಡ್ಡ ಗಂಡಾಂತರ, ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್, ಸವದಿ ಕೈ ಹಿಡಿತಾರ ಡಿಕೆ ಶಿವಕುಮಾರ್, ಸವದಿ ಬಂದರೆ ಬೆಳಗಾವಿಯಲ್ಲಿ ಕೋಲಾಹಲ, ಸಚಿವ ಸಂಪುಟದಲ್ಲಿ ಸವದಿ ಬಂದರೆ ಜಾರಕಿಹೊಳಿಯವರಿಗೆ ದೊಡ್ಡ ಸೋಲು. ನೋಡಿದ್ರಲ್ಲ ವೀಕ್ಷಕರೇ, ಇಟ್ಸ್ ನ್ಯೂಸ್ ಟೈಮ್ ಒಳಗಡೆ ಈ ಒಂದು ಚರ್ಚೆನ ನಾವು ತಗೊಂಡು ಬರ್ತಾ ಇದ್ದೀವಿ. ಅಂದರೆ ಪ್ರಮುಖ ಸುದ್ದಿ ಏನು ನಡೀತಾ ಇದೆ ರಾಜ್ಯದಲ್ಲಿ ಅನ್ನುವಂತಹ ಒಂದು ಮಾತುಗಳನ್ನು ಈ ಒಂದು ಪರ್ಟಿಕ್ಯುಲರ್ ಚರ್ಚೆಯಲ್ಲಿ ನಾವು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ಸೊ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಸ್ವಾಗತ ಇಟ್ಸ್ ನ್ಯೂಸ್ ಟೈಮ್ಗೆ. ಸರ್, ಮೊದಲೇದಾಗಿ ಸಚಿವ ಸಂಪುಟದ ವಿಸ್ತರಣೆ ಆಗ್ತದೆ ನವೆಂಬರ್ಗೆ. ಓಕೆ, ಸೊ ಇದರಲ್ಲಿ CM ಸಿದ್ದು ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಬರ್ತಾರೆ, ವಿಶೇಷವಾಗಿ ಯಾರನ್ನು ಬಿಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಇವತ್ತು. ಯಾಕಂದ್ರೆ ಯಾರನ್ನು ಬಿಡ್ತಾರಲ್ಲ ಅವರು ಅಸಂತುಷ್ಟರಾಗಿ ಆಗ್ತಾರೆ, ಇವರು ವಿರೋಧಿಗಳು ಆಗಿ ಆಗ್ತಾರೆ ಸಾಮಾನ್ಯವಾಗಿ. ಆದರೆ ಇದು ಬದಲಾವಣೆ ಮಾಡಲೇಬೇಕಾಗಿದೆ. ಹೌದು, ಅಟ್ಲೀಸ್ಟ್ ಸಂಪುಟ ವಿಸ್ತರಣೆ ಮಟ್ಟಿಗೆ ಆದರೂ ಬದಲಾವಣೆ ಆಗಬೇಕಾಗಿದೆ. ಯಾರು ಆಗಬಹುದು ಅನ್ನೋದನ್ನು ನೋಡಿದಾಗ ಇಲ್ಲಿವರೆಗೆ ಅವ್ರಿಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಹೈಕಮಾಂಡದವ್ರು. ನಾವು ಒಂದು ಊಹೆ ಮಾಡ್ತಾ ಇರ್ತೀವಿ, ಇವರು ಅವರು ಮತ್ತೆ ಯಾರು ಅಂತೇಳಿ. ಆದ್ರೆ ಇವರಂತ ಪಕ್ಕ ಇಲ್ಲ, ಬಟ್ ಚೇಂಜ್ ಮಾತ್ರ ಮಾಡ್ತಾರೆ. ಅಂದ್ರೆ ಇವಾಗ ಈ ಪ್ರಶ್ನೆ ಏನಕ್ಕೆ ಉದ್ಭವ ಆಗ್ತಿದೆ ಅಂತಂದ್ರೆ ಸರ್, ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಡಿಕೆ ಶಿವಕುಮಾರ್ ಅವ್ರ ಬಣ ಒಂದು ಬೇರೆ ಆಗೈತೆ, ಅದ್ರ ಜೊತೆಗೆ CM ಸಿದ್ದರಾಮಯ್ಯನವ್ರ ಒಂದು ಬಣ ಬೇರೆ ಆಗೈತೆ. ಆಮೇಲೆ ಇವರು ಏನಂತಾರೆ, ನೀವು ಸಿದ್ದರಾಮಯ್ಯನವ್ರು ಸುಪುತ್ರವರು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ನಮ್ಮನ್ನ ಲೀಡ್ ಮಾಡೋರು ಸತೀಶ್ ಜಾರಕಿಹೊಳಿ ಅವ್ರ ಟೈಪ್ ಇರಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿ ಏನೋ ಒಂದು ಮಾತು, ಡಿಕೆ ಶಿವಕುಮಾರ್ ಅವರು ಇದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಅನ್ನೋ ರೇಂಜ್ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವ ಟೈಪ್ ನಡಿಬಹುದು, ಯಾವ ಟೈಪ್ ಜರಗಬಹುದು? ಇಲ್ಲಿ ನೋಡ್ರಿ, ಎಲ್ಲರೂ ತಮ್ಮ ನಮಗೆ ಬೇಕಾದಂಥವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೋಬೇಕು ಅನ್ನೋದು ಪ್ರಯತ್ನ ಮಾಡ್ತಾರೆ. ಯಾಕಪ್ಪ ಅಂದ್ರೆ ತಮ್ಮ ಬಲ ಹೆಚ್ಚಾಗಲಿ, ತಮ್ಮ ಮಾತಲ್ಲಿ ನಡೀಲಿ, ತಮ್ಮವ್ರು ತಮ್ಮಿಂದ ಬಂದು ನಿಲ್ಲಿ ಅನ್ನುವಂಥದ್ದು. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾರೆ, ಅದೇ ಕಾಲ DK ಅವರು ಮಾಡ್ತಾರೆ. ಯಾಕಂದ್ರೆ ಇಬ್ಬರು ಈ ಹೈಕಮಾಂಡ್ ಬೇಕಾದಂಥವ್ರನ್ನ ಹೈಕಮಾಂಡ್ ಇಬ್ಬರನ್ನು ಎದುರು ಹಾಕೊಳ್ಳೋ ಸ್ಥಿತಿ ಒಳಗಿಲ್ಲ. ಮೊದಲಾಗಿದ್ರೆ ಹೇಳ್ಬೋದಾಗಿತ್ತು, ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ ಇನ್ನೊಬ್ಬರ ಕಾಲಕ್ಕೆ ಹೇಳ್ಬೋದಾಗಿತ್ತು, ಇಲ್ಲ ಹೈಕಮಾಂಡ್ ಹೇಳ್ತದ ಫೈನಲ್ ಅಪ್ಪ ಅಂದರೆ. ಬಟ್ ಇವತ್ತು ಹಂಗಿಲ್ಲ, ಆ ಸ್ಥಿತಿ ಒಳಗಿಲ್ಲ. ಮತ್ತು ಜೊತೆಗೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ವಾಡ್ರಾ ಅವರಾಗಿರ್ಬೋದು, ಅವರು ಒಂದಿಷ್ಟು ಮೃದು ಸ್ವಭಾವದವರು ಅಥವಾ ನಮ್ಮ ಶಕ್ತಿನ ಭಾಳ ಮೃದು ಸ್ವಭಾವ ಅಲ್ಲಲ್ಲ, ಮೃದು ಸ್ವಭಾವ ಏನಕ್ಕೆ ಇಲ್ಲಿ ಯೂಸ್ ಆಗಲ್ಲ ಅಂತಂತಂದ್ರೆ ಸರ್, ಇದೊಂದು ರಣರಂಗದ ಟೈಪು ಇದನ್ನಾಗ್ತಾ ಇದೆ, ಮಾರ್ಪಾಡಾಗ್ತಾ ಇದೆ. ನಾನು ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, DK ಶಿವಕುಮಾರ್ ಅವ್ರ ಬಣ ಕೂಡ ಸ್ಟ್ರಾಂಗ್ ಆಗೇನೆ ಪ್ರತಿಪಾದಿಸ್ತಾ ಇದೆ, DK ಶಿವಕುಮಾರ್ ಅವರೇ CM ಆಗಬೇಕು, ಇಲ್ಲಪ್ಪ ಅಂದರೆ DK ಶಿವಕುಮಾರ್ ಅವ್ರಿಗೆ ಹೆಚ್ಚಿನ ಹುದ್ದೆಗಳು ಬರಬೇಕು. ಆಮೇಲೆ ಇನ್ನೂ ಒಂದು ಮಾತು ಕೇಳಬೇಕಪ್ಪ ಅಂತಂತಂದರೆ, DK ಶಿವಕುಮಾರ್ ಅವರು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ನಾನು ಸೆಂಟ್ರಲ್ ಲೆವೆಲ್ದೊಬ್ಬ ಅಭ್ಯರ್ಥಿ ಅನ್ನುವಂತಹ ಮಾತುಗಳು ಅವರಿಂದ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಸ್ಟ್ಯಾಂಡ್ನಲ್ಲಿ CM ಸಿದ್ದರಾಮಯ್ಯನವರಾಗಲಿ, ಅವರು ಬಣದವರಾಗಲಿ, ಅಂದರೆ ಸತೀಶ್ ಜಾರಕಿಹೊಳಿ ಅವರಾಗಲಿ ಎಲ್ಲಿಗೆ ನಿಂತ್ಕೊಂತಾರೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡಿ, ರಾಷ್ಟ್ರ ಮಟ್ಟದ ನಾಯಕತ್ವ ವಿಷಯ ಬಂದಾಗ ವಿಶೇಷವಾಗಿ ಸಿದ್ದರಾಮಯ್ಯ ತನ್ನದಂಥ ಒಂದು ವ್ಯಕ್ತಿತ್ವ ಅದ. ಯಾಕಂದ್ರೆ ಅವರನ್ನು ಇವತ್ತು ಇಡೀ ದೇಶ ನೋಡೋದು ಒಬ್ಬ OBC ನಾಯಕ, ಹಿಂದುಳಿದ ನಾಯಕ ಅಂತೇಳಿ. ಆ ದಿಶೆಯಲ್ಲೇ ನಮ್ಮ DK ಅವ್ರಿಗಿಂತಲೂ ಒಂದು ಕೈ ಹೆಚ್ಚಿದ್ದಾರೆ ಅವರು. ಆ ವಿಷಯ ಯಾಕಂದ್ರೆ ಬಿಹಾರ ಚುನಾವಣೆ ಇರ್ಲಿ, ಆದ್ರೆ ನಂಬೋದಾಗ್ಲಿ ಏನೇ ಆಗ್ಲಿ ಕಾಂಗ್ರೆಸ್ ಪರಿವಾರ ನಂಬೋದು DK ಶಿವಕುಮಾರ್ ಅವ್ರನ್ನ. ಇಲ್ಲ ನೋಡ್ರಿ,
ಡಿ ಕೆ ಶಿವಕುಮಾರ್ ಅವ್ರನ್ನ ಎಷ್ಟು ಮಟ್ಟಿಗೆ ನಂಬ್ತದ ಅನ್ನೋದಕ್ಕೆ ಈಗಾಗಲೇ ಉತ್ತರ ಸಿಕ್ಕದ. ಮೊದಲ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಅವ್ರು ನಂಬ್ತಿದ್ರು, ಅವ್ರು ಬೆನ್ನಿದ್ರಪ್ಪ ಶಾಸಕರು ಇನ್ನುಳಿದವರು ಅಂತಂದ್ರೆ ಅವ್ರು ಇವತ್ತು ಸೇಮ್ ಇರ್ತಿದ್ರು. ಇದು ಬೇಸಿಕ್ ತಿಳ್ಕೊಬೇಕಾಗಿದ್ದು. ಹೈಕಮಾಂಡ್ ಸಾಕಷ್ಟು ಪ್ರೀತಿದ ಅವ್ರ ಮೇಲೆ. ನಿಜವಾಗಿ ಅವರು ಒರಿಜಿನಲ್ ಕಾಂಗ್ರೆಸ್ಸಿಗರು, ನಮ್ಮ ಜೊತೆಗಿದ್ದವರು, ಸಂಕಟದಲ್ಲಿದ್ದವರು ಎಲ್ಲನೂ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ. ಬಟ್ ಏನಾಗ್ಯದಪ್ಪ ಅಂತಂದ್ರೆ ಅವ್ರ ಹಿಂದೆ ಅವ್ರು ಬಯಸುವಷ್ಟು ಶಾಸಕರ ಬೆಂಬಲ ಇಲ್ಲ. ಇದನ್ನು ಸ್ಪಷ್ಟ ಆಗುವಂಥ ವಿಷಯ. ಇವ್ರು ಹೇಳ್ಕೊಳ್ತಾರೆ 49 ಅದಾರ, 50 ಅದಾರ, 40 ಮಂದಿ ತೊಗೊಂಡು ಬೇರೆ ಆಗ್ತಾರ. ಈ ಒಂದು ರಣರಂಗದಲ್ಲಿ ಯಾರ್ದು ಮೇಲ್ಗೈ ಅಂತ ನಿಮ್ಗನ್ಸುತ್ತೆ? ಈಗ ರಣರಂಗದಲ್ಲಿ ಯಾರ ಮೇಲ್ಗೈ ಕೆಳಗೈ ಅನ್ನೋಕ್ಕಿಂತಲೂ ಈಗಂತ ತುರ್ತದಲ್ಲ ಸಿದ್ದರಾಮಯ್ಯನವರು ಒಂದು ಬಲಿಷ್ಠ ಅನ್ನಿಸ್ತಾ ಇದ್ದಾರೆ. ಕಾರಣ ಮಧ್ಯದಾಗಿ ಏನಪ್ಪ ಅಂತಂದ್ರೆ ಒಂದಿದ್ದು ಅವ್ರ ನಾಯಕತ್ವ, ಮಾಸ್ ಲೀಡರ್ಶಿಪ್ ಅದ. ಕಾಂಗ್ರೆಸ್ನಲ್ಲೇ ಮಾಸ್ ಲೀಡರ್ ಯಾರಿಲ್ಲ. ಡಿ ಕೆ ಶಿ ಅವ್ರ ಮಾಸ್ ಲೀಡರ್ ಅಲ್ಲ. ತಮ್ಮ ಏರಿಯಾದಲ್ಲಿ ಬೆಂಗಳೂರು ಸುತ್ತಮುತ್ತ ಏರಿಯಾದಲ್ಲೇ ಅವರು ಇದ್ದಂಥವ್ರು ಒಪ್ಪರು ನಾವು. ಅವರ ಅಧ್ಯಕ್ಷಗಿರಲ್ಲಿ ಹೆಚ್ಚು ಆಯ್ಕೆ ಆಗಿರ್ಬೋದು, ಬಟ್ ಅದು ದುಡಿಮೆ ಅವ್ರು ಒಬ್ಬರದ್ದೇ ಇಲ್ಲ, ಎಲ್ಲರದ್ದು ಭಾಷೆ. ಆದರೆ ಸರ್ ಇನ್ನೊಂದಪ್ಪ ಅಂತಂತಂದರೆ ಇವರು ಏನಂತೀರ ನೀವು, ಪ್ರಿಯಾಂಕ ಖರ್ಗೆ ಅವರು ಮಾಸ್ ಲೀಡರ್ ಆಗುವಂತಹ ಎಲ್ಲ ಕ್ವಾಲಿಟಿಗಳನ್ನು ಅವರು ರೂಢಿ ಮಾಡ್ಕೊತಾ ಇದ್ದಾರೆ, ಎಲ್ಲ ಒಳಗೂಡಿಸ್ಕೊತಾ ಇದ್ದಾರೆ. ಅವರು ಡಿ ಕೆ ಶಿ ಅವ್ರಿಗೆ ಸಪೋರ್ಟ್ ಮಾಡ್ತವ್ರೆ. ಇದಕ್ಕೇನಂತೀರಾ? ನೋಡ್ರಿ, ಅವ್ರಿಗೂ ಒಳಗೆ ಎಲ್ಲೂ ಇರ್ಬೋದು ಮೂಲೆ ಇಲ್ಲ. ನಮ್ಮ ಅಪ್ಪಗೆ ಆದಂತ ಅಲ್ಲೇ ನನಗೂ ಆಗಬಾರ್ದು ಅನ್ನುವಂಥದ್ದು. ಅವ್ರಿಗೂ ಸಹ ಅಮೆರಿಕನ್ ಖರ್ಗೆ ಅವರು ಸೇಮ್ ಆಗಬೇಕಾಗಿತ್ತು. ರಾಸಾಯನವರಂತ ಒಬ್ಬ ಬರಿಷ್ಠ ನಾಯಕರಾಗಿ ಬೆಳೆದಿದ್ರು ಅವರು. ಬಿ ರಾಸಾಯನವ್ರು ಎಂದಿದ್ರು, ಅವ್ರು ಆಗಬೇಕಾಗಿತ್ತು, ಆಗಲಿಲ್ಲ, ದುರಂತ. ಆನಂತರ ಖರ್ಗೆ ಅವ್ರು ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಯಾಕಂದ್ರೆ ಆ ಸಂದರ್ಭ ಧರ್ಮಸಿಂಗ್ ಅವರು ಆಗಿಬಿಟ್ರು, ಇವ್ರ ಮಿತ್ರರು. ಹೌದು. ಹೀಗಾಗಿ ಏನಾಗ್ಯದಪ್ಪ ಅಂದ್ರೆ ಅವ್ರಿಗೂ ಒಳಗೆ ಮೂಲ ಆಗ್ಯದ, ಅಸಮಾಧಾನ ಅದ. ಇಲ್ಲ ಅಂತ ತಂದೆಲ್ರಿ, ಮತ್ತೆ ಇವತ್ತು ತಂದೆ ಬೆಳೆದಿದ್ದು ತನಗೂ ಒಂದು ಅವಕಾಶ ಸಿಗ್ತಿತ್ತು ಇವತ್ತು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಈಗ ಉದಾಹರಣೆಗೆ ದೇವೇಗೌಡರು ಬೆಳೆದ ಪ್ರಧಾನಿ ಆದರು, ಅವ್ರ ನಂತರ ತನ್ನ ಮಗನ ತಂದೆ ಸೇಮ್ ಮಾಡಿದ್ರು. ಹಾಗೆ ನಮಗೂ ಆಗ್ತಿತ್ತು, ಆ ಪ್ರಮಾಣದಲ್ಲಿ ಬೆಳೀತಿದ್ದ ಅನ್ನುವಂಥ ಒಂದು ಮೂಲೆಯಲ್ಲಿ. ಹೀಗಾಗಿ ಡಿ ಕೆ ಶಿ ಅವ್ರ ಪರ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಅವರು ಸಹಿತ ಅಷ್ಟು ಓಪನ್ ಆಗಿ ಅವ್ರ ಪರ ನಿಲ್ಲೋ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಇಡೀ ಈ ಒಂದೇನು ಸಿದ್ದರಾಮಯ್ಯ ಸುತ್ತಮುತ್ತದಂಥ ಒಂದೇನು ಬಳಗದ, ಆ ಬಳಗ ಅಷ್ಟು ಸುಲಭವಾಗಿ ಡಿ ಕೆ ಶಿ ಅವ್ರಿಗೆ ಬೆನ್ನು ಹತ್ತಾ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತದೆ. ಇಷ್ಟೊಳಗೆ ಆಗ್ಬೇಕಾಗಿತ್ತು, ಅವರು ಇಷ್ಟೊಳಗೆ ಆಗ್ಬೇಕಾಯ್ತು ಡಿ ಕೆ ಶಿ ಅವರು. ಅದು ಈಗ ಉತ್ತರ ಬರ್ಬೇಕಾಯ್ತು, ಎಲ್ಲಪ್ಪ ಬಿಟ್ಟು ಕೊಡ್ತಾರೆ ಅಂತ ಮಾತ್ರ ಬರ್ಬೇಕಾಯ್ತು, ಮತ್ತೇನು ಬರ್ಬೇಕಾಯ್ತು. ಬಟ್ ಇನ್ನುಳಿದ ಯಾವ ಒಂದಿಷ್ಟು ಏನು ಹಳೆ ಮೈಸೂರು ಏರಿಯಾದಲ್ಲಿ ಕೆಲವೊಂದಿಷ್ಟು ಇವ್ರ ಬೆಂಬಲಿಗರನ್ನು ಬಿಟ್ಟರೆ ಉಳಿದವ್ರು ಅವ್ರು ಮಾತಾಡ್ತಿಲ್ಲ ಅವ್ರ ಪರವಾಗಿ. ಅದು ಅವ್ರಿಗೆ ಮನವರಿಕೆ ಆಗ್ಯದ. ಅವ್ರಿಗೆ ಈಗ ಭಯ ಏನದಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರಿಗೆ. ಮತ್ತೆ ಇನ್ನೊಂದಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಅವ್ರದೇ ಆದಂಥದ್ದು ಒಂದು ಬಳಗ ಇಲ್ಲ ಅಂತ ಹೇಳ್ತೀರಾ ನೀವು? ಉತ್ತರ ಕನ್ನಡದಲ್ಲಿ ಈಗ ಇದ್ದಾರೆ, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಗ್ಗೆ ಹೇಳ್ತಾರೆ, ಅವ್ರ ಶಿಷ್ಯರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಮುಂದೆ ಅದ್ರ ಜೊತೆಗೆ ಇತ್ತೀಚೆಗೆ ಬಂದಂಥ ನಮ್ಮ ಸೌದಿಯವರಾಗಿರ್ಬೋದು, ಇವರು ಅವ್ರ ಬಗ್ಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಈಗ ನಮ್ಮ ಸೌದಿಯವ್ರಿಗೆ ಏನು ಭಯ ಅದಪ್ಪ ಅಂತಂದ್ರೆ ಈ ಸತೀಶ್ ಅವರು ಅತ್ಯಂತ ಪ್ರಿಯ ಅದರ ಸಿದ್ದು ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಸರ್ ಅದೇ ನೆಕ್ಸ್ಟ್ ಕ್ವಶನ್ ಅಂದ್ ಅದೇ ಇತ್ತು. ಅಂದ್ರೆ ಏನಪ್ಪಾ ಅಂದ್ರೆ ಡೈರೆಕ್ಟಾಗಿ ಕ್ವಶನ್ ಏನಪ್ಪಾ ಅಂತಂತಂದ್ರೆ, ಸಚಿವರಾಗದಿದ್ರೆ ಸೌದಿ ಅವರು ಏನು ಮಾಡಬಲ್ಲರು? ಸರಿ, ಅದು ನಿಮ್ಮ ಪ್ರಶ್ನೆ, ಅದು ತಪ್ಪಂತಿಲ್ಲ. ಏನು ಮಾಡಬಲ್ಲರು ಅನ್ನೋಕ್ಕಿಂತಲೂ ಏನಾದರೂ ಮಾಡಿ ಸಚಿವರು ಆಗಬೇಕು ಅನ್ನೋದು ಪ್ರಯತ್ನ ಮಾತ್ರ ನಡೆಸಿದ್ದಾರೆ ಅವರು, ಇಲ್ಲಂತಲ್ಲ. ಯಾಕಂದ್ರೆ ಅವ್ರಿಗೆ ಈಗ ಡೂ ಆರ್ ಡೈ ಪರಿಸ್ಥಿತಿ. ಈಗ ನಾವು BJP ಹೋಗ್ತಾನಪ್ಪ ಅಂದ್ರೆ ಹೊಳೆ ಹೋಗ್ಲಿಕ್ಕಾಗಲ್ಲ. ಅಲ್ಲಂತೆ ಅವ್ರು ಅತ್ಯಂತ ಕಡು ವಿರೋಧಿ ಅಂದರು ಅಡ್ಡಿಲ್ಲ ರಾಜಕೀಯವಾಗಿ. ರಮೇಶ್ ಜಾರಕಿಹೊಳಿ ಈಗಾಗಲೇ ತಿಂಗಳ ಹಿಂದೆ ಹೇಳಿಬಿಟ್ಟಿದ್ದಾರೆ, ನಾವು BJPನ ಬರಗೊಳ್ಳೋದಿಲ್ಲ ಅವ್ರಿಗೆ ಅಂತೇಳಿ. ಈ ಪರಿಸ್ಥಿತಿ ಅಲ್ಲ, ನಮ್ಗೆ ಈವನ್ ಶಾನ್ ಅವ್ರ ತನಕ ನಮ್ಮದು ಹಿಡುತ್ತದ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅಂದಾಗ ಮೊದಲಿನ ಸೌದಿ BJP ಜೊತೆ ಸಂಪರ್ಕ ಇತ್ತು, ಅದು ಇವತ್ತು ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅಂದ್ರೆ ಅವ್ರು ಇದರಲ್ಲೇ ಇದ್ದು ಬಡದಾಡಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಸಾಫ್ಟ್ ಕಾರ್ನರ್ ಇಟ್ಕೊಂಡು ಹೊರಟಿದ್ದಾರೆ. ಸರ್, ಸೌದಿ ಅವರಿಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆಯಾ ಅಂದರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸಚಿವ ಸಂಪುಟದಲ್ಲಿ ಇವಾಗ ಮೇನ್ ಅಂತಂತಂದರೆ ಡಿ ಕೆ ಶಿ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಭುತ್ವ ಸಿಗಬೇಕು, ಇಲ್ಲಪ್ಪ ಅಂತಂದರೆ ಒಂದು ಪ್ರಾಬಲ್ಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋದಾಗ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಹಿಡ್ತಾ ಇರೋ ವ್ಯಕ್ತಿ ಬೇಕು, ಅದು ಸೌದಿಯವ್ರ ಯೋಗ್ಯ ಅನ್ನುವಂತಹ ಮಾತು. ಈ BDCC ಎಲೆಕ್ಷನ್ ಆಗಲಿ, ಇವೆಲ್ಲ ಎಲೆಕ್ಷನ್ಗಳಲ್ಲಿ ನೋಡಿದಾಗ ಸೌದಿಯವ್ರದ್ದು ಒಂದು ಸ್ವಲ್ಪ ಧ್ವನಿ ಸ್ವಲ್ಪ ಜಾಸ್ತಿ ಇದೆ. ಸೊ ಅವರನ್ನು ಅವ್ರ ಬಣಕ್ಕೆ ಸೇರಿಸ್ಕೊಂಡು, ಇಲ್ಲಾಂದರೆ ಅವ್ರ ಬಳಗಕ್ಕೆ ಸೇರಿಸ್ಕೊಂಡ್ರೆ ಡಿ ಕೆ ಶಿ ಅವ್ರಿಗೆ ಯೋಗ್ಯನಾ?
ಅದು ಸಹಜ ಅದ ರೀ. ರಾಜಕೀಯದಲ್ಲಿ ಎಲ್ಲರೂ ತಮ್ಮ ಪರ ಇದ್ದಂಥ ವ್ಯಕ್ತಿ ಹುಡುಕ್ತಾ ಇರ್ತಾರೆ. ಇವತ್ತು ಸತೀಶ್ ಅವರು ತಮ್ಮ ಗುರು ಅಂತ ಅನ್ರಿ, ಮತ್ತೆ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯರಿಗೆ ಸತೀಶರಷ್ಟು ಸಮೀಪ ಸೌದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಸಿದ್ದರಾಮಯ್ಯರಿಗೆ ಕಷ್ಟ ಸಮಯದಲ್ಲಿ ಅಹಿಂದ ಸಂಘಟನೆ ಮಾಡುವಲ್ಲೇ ಭಾಳ ದೊಡ್ಡ ಹೆಲ್ಪ್ ಮಾಡಿದವರು ಸತೀಶ್ ಅವರು, ಜೊತೆಗೆ ಅವ್ರ ಕುಟುಂಬದವರು. ಹೀಗಾಗಿ ಅವ್ರ ಬಗ್ಗೆ ಒಂದಿಷ್ಟು ಸಾಫ್ಟ್ ಕನ್ನಡದವರಿಗೆ ಅದೇ ಕಾಲಕ್ಕೆ ಇದು ಅವ್ರಿಗೆ ಗೊತ್ತಿದೆ ಸಹೋದರಿಗೆ. ಆದರೂ ಅನಿವಾರ್ಯವಾಗಿ ಬಂದಿದ್ದಾರೆ. ಇವತ್ತು ಅವರು ಏನಾದರೂ ಶತಪ್ರಯತ್ನ ಮಾಡಿ ಈ ಮುಂದಿನ ಕ್ಯಾಬಿನೆಟ್ ಸೇರ್ಬೇಕಂತ ಇದ್ದಾರೆ ಅಂತ ಇದ್ದಾರೆ. ಆದ್ರೆ ಅದಕ್ಕೆ ದೊಡ್ಡ ಅಡ್ಡಗಾರನ ಸತೀಶ್ ಹಾಕಿದ್ದಾರೆ ಅನ್ನೋದು ಈಗಾಗಲೇ ಒಂದಿಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗುವಂಥ ವಿಷಯ. ಸೌದಿ ಸಾಹೇಬ್ರು ಏನಾದರೂ ಸಚಿವ ಸಂಪುಟಕ್ಕೆ ಎಂಟ್ರಿ ಆದರೆ ಅವ್ರಿಗೆ ಯಾವ ಖಾತೆ ಕೊಡ್ಬೋದು ಅಂತೀರಾ ನೀವು? ಅದು ಯಾವ ಖಾತೆ ಕೊಡ್ತಾರೋ ನಂತರದಲ್ಲೇ, ಆದರೆ ಅದಕ್ಕಿಂತ ಪೂರ್ವದಲ್ಲೇ ಅವ್ರು ಸಚಿವ ಸ್ಥಾನಕ್ಕೆ ಎಂಟ್ರಿ ಆಗ್ಬೇಕು. ಅದು ಮುಖ್ಯ. ಯಾವುದಾದ್ರೂ ಕೊಡಲಿ ಆ ದಿಶೆಯಲ್ಲೇ ಅವ್ರು ಇದ್ದಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಯಶಸ್ವಿ ಆಗಬಹುದು ಅನ್ನುವಂಥ ಒಂದು ಮಾತು. ಮತ್ತು ಅದಕ್ಕೆ ಏಬಲ್ ಇದ್ದಂಥ ವ್ಯಕ್ತಿ ಇದ್ದಾರೆ. ಒಬ್ಬ ಸಚಿವ ಏಬಲ್ ಇದ್ದಂಥ ವ್ಯಕ್ತಿ ಇದ್ದಾರೆ, ಅದರಲ್ಲಂತೂ ಎರಡು ಮಾತಿಲ್ಲ. ಅಂದರೆ ಸರ್, ನಾನೇನಕ್ಕೆ ಕೇಳ್ತಾ ಇದ್ದೀನಿ ಅಂತಂತಂದರೆ, ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಅಂಡರ್ ದ ಟೇಬಲ್ಲು, ಅಂದರೆ ಹೊರಗಡೆ ಬರಬಾರ್ದು ಅನ್ನುವಂಥ, ಮನೆಗುಟ್ಟು ಮನೆಯಲ್ಲಿರಲಿ, ವ್ಯಾಧಿ ರಟ್ ಆಗೋದು ಬೇಡ ಅನ್ನುವಂಥ ಮಾತಿನಲ್ಲಿ ಅವ್ರದ್ದೇ ಆದಂಥ ಪಕ್ಷದಲ್ಲಿ ಅವರನ್ನ ಮೇಲ್ ಬರೋದಕ್ಕೆ ತಡೀತವ್ರೆ. ಸಹಜದ್ರಿ, ಯಾವ ರಾಜಕಾರಣ ಮಾಡ್ತಾ ಇರ್ತಾರೆ, ಅದನ್ನ ಎಲ್ಲ ರಾಜಕಾರಣ ಮಾಡ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಕಷ್ಟು ಒಳ್ಳೆ ಮಾತುಗಳು ಮಾತಾಡ್ತಾರೆ. ಸೌದಿ ಅವರಿಗೆ ದೊಡ್ಡ ಗಂಡಾಂತರ ಯಾರು ಇಲ್ಲಿ ಗಂಡಾಂತರಕ್ಕಿಂತಲೂ ಆದಷ್ಟು ಅವ್ರನ್ನ ಬೆಳಗಾವಿ ಜಿಲ್ಲೆಯ ಮಟ್ಟಕ್ಕೆ ಅಥವಾ ಒಂದು ಉತ್ತರ ಕನ್ನಡದ ಮಟ್ಟಕ್ಕೆ ಅವರು ಸಮಬಲವಾಗಿ ನಿಲ್ಲಿಸಿಕೊಳ್ಳಬಾರದು ಅನ್ನೋದು ಜಾರಕಿಹೊಳಿ ಕುಟುಂಬದವ್ರು ಒಂದು ಪ್ರಬಲವಾದ ಅಪೇಕ್ಷೆ. ಯಾಕಂದ್ರೆ ಇನ್ನೊಬ್ಬ ನಾಯಕ ಬೆಳೆದಂದ್ರೆ ತೊಂದರೆ ಆಗ್ತಾರೆ ಇನ್ನು ಭವಿಷ್ಯದಲ್ಲೇ ಅನ್ನುವಂಥ ಕಾರಣಕ್ಕಾಗಿ. ಯಾಕೆ ಸೌದಿಯವರೆಲ್ಲ ಎಬಿಲಿಟಿ ಅದಾವೆಲ್ಲ ಸೌದಿಯವರಲ್ಲೇ ಮಾಸ್ ಲೀಡರ್ಶಿಪ್ ಅದ, ಜನಸಮೀಪ ಹೋಗುವಂಥದ್ದು ಅದ, ವಿಶೇಷವಾಗಿ ಹೋಗ್ಪ ಸೌದಿ ಒಳ್ಳೆ ಮನುಷ್ಯ ಅನ್ನುವಂಥ ಮಾತುಗಳು ಎಲ್ಲ. ಇವಾಗ ನಾನೊಂದು ಪ್ರಶ್ನೆ ಸಹಜವಾಗಿ ಸತೀಶ್ ಅವ್ರಿಗೂ ಸಹಿತ ಅವರು ಇವತ್ತು ಸರಿ ಇನ್ನೂ ಒಂದು ಮುಖ್ಯವಾದಂಥ ಪ್ರಶ್ನೆ. ಒಂದು ನಿಮಿಷ, ಸತೀಶ್ ಅವರು ಸಹಿತ ಈಗ ಅವರು ಉತ್ತರ ಕರ್ನಾಟಕ ಮತ್ತು ಎಲ್ಲ ಕಡೆ ಅವರು ಇಡೀ ಆಲ್ ಓವರ್ ಕರ್ನಾಟಕ ಇದು ಮಾಡ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಜನಸಂಪರ್ಕ ಮಾಡ್ತಾ ಇದ್ದಾರೆ. ಮೊನ್ನೆ ಅವ್ರು ವ್ಯಕ್ತಪಡಿಸಿದ್ರು ಇದ್ರ ಡಿಸಿಷನ್ ಬ್ಯಾಂಕ್ ಸಂದರ್ಭದಲ್ಲಿ. ಅವ್ರು ಬೇಗನೆ ಎದ್ದು ತಿರುಗುವಂಥದ್ದು ಕಲೀಲಿ, ಭೇಟಿ ಆಗಲಿ, ನಮ್ಮ ಕತ್ತೆಯವರಿಗೂ ಟಾಂಗ್ ಕೊಟ್ಟಂಗೆ ಮಾಡಿ ತಾವು ರೆಗ್ಯುಲರ್ ಇದ್ದೀವಿ ಅಂತ ತೋರಿಸಿಕೊಟ್ಟಾಗ ಮತ್ತು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಇವರಿಗೆ ಪ್ರಬಲವಾಗಿ ಸ್ಪರ್ಧೆ ಆಗುವಂಥವ್ರು ಸೌದಿಯವರು. ಸೌದಿಯವರಲ್ಲೂ ಸಹಿತ ವಿಶೇಷವಾಗಿ ಒಂದು ಕ್ರಿಯಾಶೀಲತೆ ಅದ, ಆ್ಯಕ್ಟಿವ್ನೆಸ್ ಅದ. ಆ ಆ್ಯಕ್ಟಿವ್ನೆಸ್ ಅದ ಜೊತೆಗೆ ಜನರು ಅವ್ರನ್ನ ಒಂದಿಷ್ಟು ನಂಬುವಂಗದ. ಅದರಲ್ಲೂ ಅದರಿ ಭಾಗದಲ್ಲಿ ಅವ್ರು ಏನಪ್ಪ ಅಂತಂದ್ರೆ ದೊಡ್ಡ ಪ್ರೀತಿ ವ್ಯಕ್ತಿ. ಈಗ ಎಲೆಕ್ಷನ್ ಕೂಡ ಅವರು ಏನಂತೀರ ನೀವು, ಮೆಜಾರಿಟಿ ತಗೊಂಡು ಬಂದಾಗಲೇ ಗೊತ್ತಾಗ್ಬಿಡ್ತದೆ, ಅದೇನು ಸಮಸ್ಯೆ ಇಲ್ಲ ಸರ್. ಇವಾಗ ಹೇಗೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕ, ಅದು ಬೆಳಗಾವಿ ರಾಜಕಾರಣದಲ್ಲಿ ತಮ್ಮ ಕೈ ಕಾಲು ಆಡಿಸ್ತಿರ್ತಾರೋ, ಹಾಗೆ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರು ಇಲಾಖೆಯಲ್ಲಿ ಇವರು ಒಂದು ಪ್ರಾಬಲ್ಯವನ್ನು ಯಾರನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ನಿಮ್ಗನ್ಸುತ್ತೆ? ಅಲ್ಲಿ ಇವರು ತಮ್ಮ ಪ್ರಾಬಲ್ಯ ಬೆಳೆಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಲ್ಲಿ ಅವ್ರಿಗೆ ಇರುವಂಥದ್ದು ಒಂದೇ ಆಶ್ರಯ. ಡಿ ಕೆ ಶಿ ಅವರನ್ನು ಅಲ್ಲಿ ಒಂದಿಷ್ಟು ಮುರಿಬೇಕಾಗಿತ್ತು ಅಥವಾ ಅವರಿಗೆ ಒಂದು ವ್ಯಕ್ತಿತ್ವ ಇಮೇಜ್ ಹೊಡೆತ ಕೊಡಬೇಕಾಗಿದ್ರೆ ಅವ್ರು ಮಾಡ್ಕೊಳ್ಳುವಂಥ ದೋಸ್ತಿ ಯಾವುದಪ್ಪ ಅಂದ್ರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳ ಜೊತೆಗೆ, ದೇವೇಗೌಡರ ಜೊತೆಗೆ ಇವ್ರು ಸಂಪರ್ಕ ಇದ್ದಾವೆ ಈಗಾಗಲೇ. ಇವ್ರು ಹೋಗಿ ಅಲ್ಲಿ ಎಷ್ಟರ ಮಟ್ಟಿಗೆ ಆಗಿದ್ದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಗೊತ್ತಿದ್ದಂಗೆ ಮಾತಾಡಬೇಕಾಗಿದೆ, ಬಟ್ ಕಂಡು ಬಂದಿಲ್ಲ. ಹೌದು ಬಾ, ಮೈಸೂರು ಭಾಗದಲ್ಲಿ ಆಗಿರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ಆಗಿರ್ಬೋದು ಭಾಳ ಪ್ರಬಲವಾಗಿ ಬೆಳೆದು ನಿಂತಿದ್ದಾರೆ ಅಂತೇಳಿ ಅನ್ನಿಸ್ತಾ ಇಲ್ಲ. ಆದರೆ ಅಲ್ಲೇ ಇವರಿಗೆ ಒಂದು ಆಶ್ರಯ ಆಗಿ ನಿಲ್ಲುವಂಥವ್ರು ಎಚ್ ಡಿ ಕುಮಾರಸ್ವಾಮಿಗಳು ಮತ್ತು ಜೊತೆ ದೇವೇಗೌಡರು. ಅವರು ಸಹಿತ ಯಾವಾಗ ಬೇಕಾದ್ರೆ ಇವ್ರು ಹೆಲ್ಪ್ ಮಾಡೋದು. ಯಾಕಂದರೆ ವೈರಿ ಮಿತ್ರ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ದಿಸೆಯಲ್ಲಿ ಪ್ರಯತ್ನ ಮಾಡ್ತಿರ್ಬೋದು ಸತೀಶ್ ಅವರು, ಇಲ್ಲ ಅಂತಲ್ಲ. ಆ ದಿಸೆಯಲ್ಲಿ ಡಿ ಕೆ ಶಿ ಅವರು ಕಂಟ್ರೋಲ್ ಮಾಡೋದು. ಇನ್ನೊಂದಪ್ಪ ಅಂತಂತಂದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರು ಸೈಡಲ್ಲಿ ನಾವು ನೋಡಿದಾಗ ಅಲ್ಲಿ ಪಕ್ಷ ಮುಖ್ಯ ಆಗುತ್ತೆ. ಯಾಕೆ ಇವತ್ತು ನಾವು ಇನ್ನೊಂದು ಸೂಕ್ಷ್ಮ ಗಮನಿಸಬೇಕಾಗಿದೆ. ಪಕ್ಷ ಮುಖ್ಯವಾದ ಇನ್ನೊಂದು ಮಾತು ಗಮನಿಸಬೇಕಾಗಿದೆ. ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತಾ ಇರ್ತೀನಿ ವಿಶೇಷವಾಗಿ. ಯಾಕೆಂದರೆ ಉತ್ತರ ಕನ್ನಡದ ಅಡ್ವರ್ಟೈಸ್ಮೆಂಟು, ದಕ್ಷಿಣ ಕನ್ನಡದ ಅಡ್ವರ್ಟೈಸ್ಮೆಂಟು. ದಕ್ಷಿಣ ಕನ್ನಡದಲ್ಲಿ ಏನು ವಿಶೇಷವಾಗಿ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ಕಾಂಗ್ರೆಸ್ ಪರವಾಗಿದ್ದು, ಅದರಲ್ಲಿ ಆದಷ್ಟು ನಮ್ಮ ಸತೀಶ್ ಅವರು ಫೋಟೋ ಲುಕ್ತಿರ್ತದೆ, ಕಾಣ್ತಾ ಇರೋದು ಕಡಿಮೆ ಇರ್ತದೆ.
ಅದರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಅಷ್ಟು ಪ್ರಭಾವಿ ಇಲ್ಲೇನೋ ಅಂತ ಒಂದು ಭಾವನೆ ಬರ್ತದೆ. ಕಾರಣ ಅಂದರೆ ಯಾವುದೇ ಫಂಕ್ಷನ್ ಆದಾಗ ಮೊನ್ನೆ ವಾಲ್ಮೀಕಿ ಇದಾದಾಗ ಒಂದು ಮೂಲೆಯಲ್ಲಿ ಬಂತಮ್ಮ ಸತೀಶ್ ಅವ್ರದ್ದು. ಆ ಸಂದರ್ಭದಲ್ಲಿ ಡಿ ಕೆ ಶಿ ಇವರು ಜೋರ್ದಾರೆ ಬಂದದ್ದು ನಾವು ಗಮನಿಸಬಹುದು. ಇದು ಸಹಿತ ಅಬ್ಸರ್ವೇಷನ್ ಭಾಳ ಮುಖ್ಯದ ಇಲ್ಲ. ಹೀಗಾಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ಅದರಲ್ಲೂ ಬೆಳಗಾವಿ ಸುತ್ತಮುತ್ತ ಯಾವ ಪ್ರಾಬಲ್ಯ ಪಡ್ತಾರೆ ಅಲ್ಲಿ ಪ್ರಾಬಲ್ಯ ಪಡೀಲಿಕ್ಕೆ ಇವರು ಸಾಧ್ಯ ಆಗಿಲ್ಲ ಏನೋ, ಇವ್ರ ಅಭಿಮಾನಿಗಳಲ್ಲಿ ಹುಟ್ಟಿರೋಣ, ಆ ಪ್ರಮಾಣದ ಹುಟ್ಟಿರೋಣ ಅನ್ನೋದು ನಾವು ಗೆಸ್ ಮಾಡ್ಬೋದು ಅವ್ರನ್ನ. ಹೀಗಾಗಿ ಡಿ ಕೆ ಶಿ ಅವರು ಆ ಭಾಗದಲ್ಲಿ ಪ್ರಬಲ ಇರೋದರಿಂದ ಇವರಿಗೆ ಏನಪ್ಪ ಅಂದ್ರೆ ಅನಿವಾರ್ಯ ದೇವೇಗೌಡ ಕುಟುಂಬ ಹೊಸ್ತು ಇಟ್ಕೊಂಡು ಹೋಗುವಂಥದ್ದು ಅನಿವಾರ್ಯ ಬಂದಾಗ ಒಂದು ಏನಪ್ಪ ಮುಂದೆ ಅನುಕೂಲ ಆಗಲಿ ಅನ್ನೋದು. ಯಾಕಂದ್ರೆ ಇವರು JDS ಇವರೆಲ್ಲರೂ ಸಂಪರ್ಕ ಚಲೋ. ಸರ್, ಇನ್ನೊಂದು ಪ್ರಶ್ನೆ, ಸೌದಿ ಕೈ ಹಿಡಿತಾರ ಡಿ ಕೆ ಶಿ ಅವರು? ಮೋಸ್ಟ್ಲಿ ಹಿಡಿಯೋ ಸಾಧ್ಯತೆಗಳು ಭಾಳಷ್ಟು ಇರ್ತಾವೆ. ಯಾಕಂದ್ರೆ ಅವ್ರಿಗೆ ಪ್ರಬಲವಾಗಿ ಅವರು ಕುರ್ಚಿಗೆ ಕಂಟಕ ಆದಂಥವ್ರು ಪ್ರಬಲ ವಿರೋಧಿಪ್ಪ ಅಂದ್ರೆ ಸಿದ್ದರಾಮಯ್ಯ ನಂತರ ನಮ್ಮ ಸತೀಶ್ ಅವರು. ಮತ್ತು ಈಗ ನೀವು ಯತೀಂದ್ರ ಮಾತು ಕೇಳಿದ್ರಿ, ಈಗ ಹೌದು ಯತೀಂದ್ರ ಅವ್ರು ಮಾತಾಡಿದ್ದು ಅವೆಲ್ಲ ಗಮನಿಸಿದಾಗ ಸರ್ ಅವ್ರು ಯಾರಿಗಾದ್ರು ಪ್ರಗತಿಪರ ಇದ್ದಾರಾ ಮತ್ತೇನು ಅವು ಮಾತು ಬೇರೆ, ಸಿದ್ಧಾಂತ ಬೇರೆ. ಇಲ್ಲ ಅಧಿಕಾರದ ಪ್ರಶ್ನೆ ಬಂದಾಗ ಸಿದ್ಧಾಂತ ಮುಖ್ಯವಾಗಿ ಅಧಿಕಾರ ಆಗ್ತಿರ್ತದೆ. ಅದಕ್ಕಾಗಿ ಈ ಅಧಿಕಾರಕ್ಕಾಗಿ ಸತೀಶ್ ಅವರು ಇವರು ನಮ್ಮ ಹಿಡಿಯೋ ಸಲುವಾಗಿ ಡಿ ಕೆ ಶಿ ಅವರು ಸೌದಿ ಅವ್ರನ್ನ ಮಾತ್ರ ಬೆಂಬಲಿಸಬಹುದು. ಮತ್ತು ಅವ್ರಿಗೆ ಮೋಸ್ಟ್ಲಿ ಮುಂದಿನ ಕ್ಯಾಬಿನೆಟ್ದಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತದೆ ಅನ್ನೋದು ಭಾಳಷ್ಟು ರಾಜಕೀಯದ ಅಭಿಪ್ರಾಯ. ಸರ್, ಸೌದಿ ಅವರು ಬಂದರೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಕೋಲಾಹಲ ಅಂತ ನೀವು ಅಂತ ಇದ್ದೀರಿ. ಕೋಲಾಹಲ ನಾನು ಹೇಳೋದಿಲ್ಲ ಅದಕ್ಕೆ. ಯಾಕಂದರೆ ಸುಮ್ಮನೆ ಬಳಸ್ತಾ ಇದ್ದಾರೆ. ಕ್ರಾಂತಿ ಆಗ್ತದೆ ಡಿಸೆಂಬರ್ದಲ್ಲಿ ಇವರು ಒಂದು ಸೆಲೆಬ್ರೇಟ್ ಕೊಟ್ಟಿದ್ದಾರೆ ಸೌದಿಯವರು. ನಾನು ಡಿಸೆಂಬರ್ದಲ್ಲಿ ಕ್ರಾಂತಿ ಆಗ್ತದೆ, ಮತ್ತೊಬ್ಬರ ದಿನ ಕ್ರಾಂತಿ ಅಂದ್ರೆ ಏನದು ಅಲ್ಲ ಸರ್, ಅರ್ಥ ಮಾಡಲ್ಲ. ಅವರ ಮಾತು ಹೇಳಿದಕ್ಕೇನೆ ನಾವು ಈ ಪ್ರಶ್ನೆಯನ್ನ ತಂದಿರೋದು. ಹೇಳ್ತಾ ಇದ್ದು ಆ ಕ್ರಾಂತಿ ಅಂದ್ರೆ ಬದಲಾವಣೆ ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತು. ಬದಲಾವಣೆ ಆಯ್ತಪ್ಪ ಅಂದ್ರೆ ಏನಪ್ಪ ಇಡೀ ವ್ಯವಸ್ಥೆ ಬದಲಾಗ್ತದೆ ಅಂತಿಲ್ಲ. ಈಗೇನ ನೋಡ್ರಿ, ಸತೀಶ್ ಅವ್ರ ಜಾಗದಾಗ ನಮ್ಮ ಸೌದಿಯವ್ರು ಬಂದ್ರೆ ಈ ಬೆಳಗಾವಿ ಡಿಸ್ಟ್ರಿಕ್ದೆಲ್ಲ ಭ್ರಷ್ಟಾಚಾರ ಹೋಗ್ತದಂತಲ್ಲ, ಟೇಬಲ್ ಕೆಳಗೆ ಅಂಡ್ರೆ ಏನು ವರ್ಕ್ ಆಗ್ತವೆ ಅವೆಲ್ಲ ಅಲ್ಲ. ಅವ್ರು ಅಷ್ಟು ತಾವು ಅಧಿಕಾರ ನಿರ್ದೇಶಿಸ್ಕೊಳ್ತಾರೆ. ಅದಕ್ಕೆ ಕ್ರಾಂತಿ ಅಂತಾರೆ, ಮತ್ತೇನಿಲ್ಲ. ಈಗ ನಮ್ಮ ಕೆ ಎನ್ ರಾಜನ್ ಅಂದರು ಬದಲಾವಣೆ ಆಗ್ತದೆ ನವಂಬರ್ದಲ್ಲಿ ಕ್ರಾಂತಿ ಅಂತೇಳಿ. ಕೆ ಎನ್ ರಾಜನ್ ಅದನ್ನ ವಿಚಾರ ಮಾಡಿ ಶಬ್ದದ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಮಾತಾಡ್ತೀವಿ, ಕ್ರಾಂತಿ ಅಲ್ಲ, ಅಧಿಕಾರ ಬದಲಾಗ್ತದೆ. ಅದು ವ್ಯವಸ್ಥೆ ಬದಲಾಗೋದಿಲ್ಲ ರೀ. ನಡೆದು ಪಾರ್ಟಿ ಪರ್ಸೆಂಟ್ ಇವ್ರು ಯಾವ್ರಂತಾರು ಅಂತಾರ. ಇದು 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 ಬದಲಾಗಬೇಕಾಗ್ತದೆ. ಇಡೀ ಅವರೆಲ್ಲ ಹೋಗ್ಬೇಕು, ಇವ್ರು ಹೊಸ ವ್ಯವಸ್ಥೆ ತರ್ಬೇಕ್ರಿ. ಅದಕ್ಕೆ ಕ್ರಾಂತಿ ಅಂತ. ಸುಮ್ಮನೆ ಕ್ರಾಂತಿ ಅಲ್ಲ. ಮೋಸ್ಟ್ಲಿ ಅವ್ರು ಡಿಸೆಂಬರ್ದಲ್ಲಿ ಸೌದಿ ಅವ್ರಿಗೆ ಒಂದಿಷ್ಟು ಇವ್ರು ಪ್ರಬಲವಾಗಿ ಟಕ್ಕರ್ ಕೊಡುವಂಗೆ ಒಂದು ಮಿನಿಸ್ಟರ್ಶಿಪ್ ಸಿಗ್ತದೆ ಅನ್ನೋದು ಅವ್ರ ತಲೆಯಲ್ಲ. ಅದು ತಪ್ಪಿಸೋದಕ್ಕೆ ಇವ್ರು ಪ್ರಯತ್ನ ಮಾಡ್ತಿರ್ತಾರೆ. ಮತ್ತು ತಪ್ಪಂತಲ್ಲ ಅದು. ಯಾಕಂದರೆ ಇಬ್ಬರಿಗೂ ಅವ್ರಿಗೆ ತಮ್ಮ ರಾಜಕೀಯ ಅಸ್ತಿತ್ವದ ಅಧಿಕಾರದ ಅಸ್ತಿತ್ವ. ಸರ್, ಸಮಯದ ಅಭಾವ ಐತೆ. ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಲಾಸ್ಟ್ ಪ್ರಶ್ನೆ, ಕೊನೆ ಪ್ರಶ್ನೆ. ಸಚಿವ ಸಂಪುಟದಲ್ಲಿ ಸೌದಿ ಅವ್ರು ಬಂದರೆ ಜಾರಕಿಹೊಳಿ ಬ್ರದರ್ಸ್ ಸೋಲಾಗುತ್ತಾ? ನೋಡ್ರಿ, ಅವರವ್ರ ವ್ಯಾಖ್ಯಾನಗಳವೆಲ್ಲ. ಸೋಲು ಅಂತ ಅವ್ರು ಹೇಳ್ತಾರೆ, ಸೌದಿ ಅವ್ರು ಹೇಳ್ತಾರೆ ಅವ್ರು ಸೋಲು ಅಂತಂತಾರೆ. ಈಗ ನೋಡ್ರಿ, ಮೊನ್ನೆ ಒಂದು ಎಕ್ಸಾಂಪಲ್ ಕೊಡ್ತಾನೆ ನಿಮ್ಗೆ. ಮೊನ್ನೆ 15 ಸೋತರು ನಮ್ಮ ಇದರಲ್ಲಿ ಹುಕ್ಕೇರಿ ಎಲೆಕ್ಷನ್ದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಕ್ಲಿಯರೆನ್ಸ್ ಏನು ಕೊಟ್ರಪ್ಪ ಅಂತಂದ್ರೆ ನಮ್ಮ ಸತೀಶ್ ಅವರು, ಇಲ್ಲ ರೀ ನಾವು ಬೇಸ್ ಮಾಡ್ಕೊಂಡಿವಿ ಮೇಲೆ ಸೋತಿರ್ಬೋದು ಅಂತ ಹೇಳಿದ್ರು. ನಾವು ಮಲಗಲಿಲ್ಲ, ಮಲಗಲ್ಲ ಕೆಲವೊಂದು ಬರ್ಕೊಂಡ್ರು. ನಮ್ಮಂಥ ಪತ್ರಕರ್ತರು ಇರ್ತಾರೆ, ಪೂರ್ತಿ ಸೋಲಾತು ಹಾಗಾತು ಹೀಗಾತು ಅಂತೇಳಿ. ಅದೇನಿಲ್ಲ, ಹೌದು ಸರಿ ಆಯ್ತು, ಅವ್ರು ತಮ್ಮ ಅಸ್ತಿತ್ವ ಮಾಡಿಕೊಂಡು ಅಲ್ಲೇ ಇವತ್ತು ಹೌದು ಅವ್ರು 4 ದಿನ ಇದ್ದಾರಪ್ಪ ಅವ್ರಿಗೆ ಜನ ಅನ್ನೋದು ಮಾಡಿಕೊಂಡು ಸೋತಿರ್ಬೋದು. ಹಂಗೆ ಇಲ್ಲೇ ಅದು ಸಹಿತ ಇವ್ರು ಸೋಲಲ್ಲ ಸತೀಶ್ ಅವ್ರದ್ದು. ಆ ಸೋಲ್ ಅಂತ ಅನ್ನೋಕ್ಕಿದ್ರು ಅವ್ರು ಮತ್ತೇನಾದ್ರು ಜಾಗೃತಿ ಆಗ್ತಾರೆ, ತಮ್ಮ ರಾಜಕೀಯನ ಉತ್ಸಾಹ ಕೊಡ್ತಾರೆ. ಇದು ಪಾಸಿಟಿವ್ನೆಸ್ ಮಾಡ್ಕೋತಾರೆ. ಯಾರು ಸೋಲು ಯಾರು ಗೆಲುವು ಮುಖ್ಯ ಇಲ್ಲ, ಅಧಿಕಾರ ಅಷ್ಟೇ ಬದಲಾಗ್ತದೆ. ಈ ನನ್ನ ಕೈಗಿದ್ದಂಥ ಪೆನ್ ನಿಮ್ಮ ಕೈ ಬರೋದು, ನಿಮ್ಮ ಕೈ ಪೆನ್ ನಮ್ಮ ಕೈ ಬಸ್ ಎಷ್ಟು ಸೋಲಾಗ್ತದೆ. ಹಂಗೆ ನಾವು ಮಾತಾಡೋದು ಅಷ್ಟೇ. ಜನರಿಗೆ ಉದ್ರೇಕ ಮಾಡ್ಬೇಕಾಗಿರ್ತದೆ, ನಮ್ಮ TRP ಹೆಚ್ಚಾಗಬೇಕಾಗಿರ್ತದೆ, ವ್ಯೂಸ್ ಆಗ್ಬೇಕಾಗಿರ್ತದೆ, ಮಾತಾಡ್ತೀವಿ. ಬಟ್ ಸತೀಶ್ ಅವ್ರು ಸೋಲು ಅನ್ನೋಗಿದ್ರು ಸತೀಶ್ ಅವ್ರು ಇನ್ನೊಂದು ಜಾಗೃತಿ ಆಗ್ತಾರೆ. ಯಾಕಂದ್ರೆ ಸತೀಶ್ ಅವ್ರ ಸ್ವಭಾವ ನೋಡಿದ್ದೇನೆ ಭಾಳ ಸಮೀಪದಿಂದ. ಇದು ಸ್ಯೂರ್ ಮ್ಯಾನ್, ಭಾಳ ಬುದ್ಧಿವಂತ, ಜೊತೆಗೆ ಸಂಯಮ ಅದನ್ನು ಬೆಳೆಸ್ಕೊಂಡಾರ ಅವರು, ಸಾಧನೆ ಮಾಡಿದ್ದಾರೆ. ಅದು ಮೆಚ್ಚುವಂಥ ವಿಷಯ. ಅದನ್ನು ನಾವು ಅದಕ್ಕೆ ಹೇಳಿದಲ್ಲ ಮೊನ್ನೆ ಯಾವುದೋ ಹಿಂದಿನ ಎಪಿಸೋಡದಲ್ಲ, ನಮ್ಮ ರಮೇಶ್ ಅವರು ಅದನ್ನು ಬೆಳೆಸ್ಕೊಳ್ಳಿ ಅಂತ. ರಮೇಶ್ ಜಾಗೃತಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಟ್ಸ್ ನ್ಯೂಸ್ ಟೈಮ್ ಒಳಗಡೆ ಇವತ್ತಿನ ಒಂದು ಪ್ರಮುಖ ಸುದ್ದಿ ಏನು ಓಡ್ತಾ ಇದೆ ರಾಜ್ಯದಲ್ಲಿ, ಅದ್ರ ಕುರಿತಂತಹ ಒಂದು ಪ್ರಮುಖವಾದಂಥ ಚರ್ಚೆ. ಈ ಚರ್ಚೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಹಾಕಿ, ಅದೇ ರೀತಿ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.